ನಮಸ್ಕಾರ ಗುರು, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಏನಪ್ಪ ಮ್ಯಾಟ್ರು ಅಂತಂದರೆ 3 days ಬ್ಯಾಕು ಐ ಥಿಂಕ್ ನಾನು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ್ದೆ. ಏನಾದರೂ ಕ್ವಶನ್ಸ್ ಕೇಳ್ರಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ, ಮುಚ್ಚುಮರೆ ಏನೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಲೈಕ್ ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ನನ್ನ ಲೈಫ್ ಬಗ್ಗೆ ಆಗಿರ್ಬೋದು, ಏನಾದರೂ ಆಯಿತು ನಿಮ್ಮ ಇಷ್ಟ, ನೀವು ಏನಾದರೂ ಕ್ವಶನ್ಸ್ ಕೇಳಿ ಆ್ಯಂಡ್ ಅದಕ್ಕೆ ನಾನು ಆನ್ಸರ್ ಮಾಡ್ತೀನಿ, ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತೀನಿ ಅಂತ ಕೇಳಿದೆ. ಆ್ಯಂಡ್ ಯಾಕೆ ಇದನ್ನು ಈ ಥರ ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಹೊರಗಡೆ ಹೋಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ಫಾಲೋ ಇದ್ದಾರೆ ಅವರಿಗೆಲ್ಲ ಗೊತ್ತಾಗಿರುತ್ತೆ. ನಿನ್ನೆ ಒಂದು ಮಿನಿ ವ್ಲಾಗ್ ಬಿಟ್ಟಿದ್ದೆ. ಅದೇ ಥರನೇ ಸುಮಾರು ಒಂದು 5-6 ದಿನ ಫುಲ್ಲು ಅದೇ ಕೆಲಸ ಆಗಿರೋದ್ರಿಂದ ನನಗೆ ಇನ್ಸ್ಟಾಗ್ರಾಮಲ್ಲೂ ವೀಡಿಯೋಸ್ ಬಿಡೋಕ್ಕಾಗ್ತಿಲ್ಲ ಆ್ಯಂಡ್ ಯೂಟ್ಯೂಬಲ್ಲೂ ವೀಡಿಯೋಸ್ ಬಿಡೋಕ್ಕಾಗ್ತಿಲ್ಲ. ಮಾಡ್ತೀನಿ, ಮಾಡಲ್ಲ ಅಂತ ಹೇಳ್ತಿಲ್ಲ. ಆ್ಯಂಡ್ ನೋಡಿರಿ, ಇವತ್ತೊಂದಿನ ಸ್ವಲ್ಪ ಫ್ರೀ ಇದ್ದೀನಿ. ಬಟ್ ಫ್ರೀ ಇಲ್ಲ, ಆ್ಯಕ್ಚುಲಿ ಹೇಳ್ಬೇಕಂತಂದರೆ ತೋಟದಲ್ಲಿ ಕೆಲಸ ಇದೆ. 12 ಗಂಟೆ ಕರೆಂಟ್ ಕೊಡ್ತಾರೆ. ಅದಾದ್ರ ಮೇಲೆ ನನಗೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಅಷ್ಟರೊಳಗಡೆ ವೀಡಿಯೋ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಮೈನ್ ಟಾಪಿಕ್ ಈಗ ಬಂದುಬಿಡ್ತೀನಿ, ಕೊರೆಯೋಕ್ಕೆ ಹೋಗಲ್ಲ. ಕ್ವಶನ್ಸ್ ಯಾವ್ಯಾವ ಕೇಳಿದ್ದಾರೆ ಅಂದರೆ ಅದರಲ್ಲಿ ಒಂದು 10 ಕ್ವಶನ್ಸ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಸುಮಾರು ಒಂದು 25 ಬೇಡ ಒಂದು 30 ಕ್ವಶನ್ಸ್ ಏನೋ ಬಂದಿದ್ವು. ಆ್ಯಂಡ್ ಅದರಲ್ಲಿ ನಾನು ಒಂದು 10 ಕ್ವಶನ್ಸ್ನ ನೋಟ್ಔಟ್ ಮಾಡಿದ್ದೀನಿ. ಇಂಪಾರ್ಟೆಂಟ್ ಅಷ್ಟೇ. ಇನ್ನು ಉಳ್ಕಿದ್ದೆಲ್ಲ ಸೇಮ್ ಒಂದೇ ಥರ ಕ್ವಶನ್ಸೇ ರಿಪೀಟ್ ಆಗಿತ್ತು. ಹಂಗಾಗ್ಬಿಟ್ಟು ಕರೆಕ್ಟಾಗಿ ಯಾವುದ್ಯಾವುದು ಅಂತಂದ್ಬಿಟ್ಟು ನೋಟ್ಔಟ್ ಮಾಡ್ಕೊಂಡಿದ್ದೀನಿ, ಯಾವುದ್ಯಾವುದಕ್ಕೆ ಆನ್ಸರ್ ಮಾಡಬೇಕು ಅಂತ. ಫಸ್ಟು ಒಂದು ಬಂದುಬಿಟ್ಟು ಫಸ್ಟೇ ಯಾರ ಕೇಳಿದರು, ನಿಮ್ಮ ಏಜ್ ಎಷ್ಟು? ನನ್ನ ಏಜ್ ಬಂದುಬಿಟ್ಟು ಈ ಮಾರ್ಚ್ ಆಯ್ತಲ್ಲ, ಇದೇ ಮಾರ್ಚು 12ಗೆ 22ಕ್ಕೆ ಬಿದ್ದೈತೆ. 22 ನನ್ನ ಏಜು, 2024 ಬಾರ್ನು. ಆ್ಯಂಡ್ ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ಊರು ಯಾವುದು? ನಮ್ಮೂರು ಮೂಲತಃ ದಾವಣಗೆರೆ ಡಿಸ್ಟಿಕ್ಕು, ಚನ್ನಗಿರಿ ತಾಲೂಕು, ಹೊನ್ನೇಬಾಗಿ ಗ್ರಾಮ ಅಂತಂದರೆ ನಮ್ಮದೊಂದು ಹಳ್ಳಿಯಲ್ಲಿ ಒಂದು ಪುಟ್ಟ ಮನೆ, ಪುಟ್ಟ ಫ್ಯಾಮಿಲಿ. ಆಮೇಲೆ ಥರ್ಡ್ ಕ್ವಶನ್ ಬಂದುಬಿಟ್ಟು, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಹುಡ್ತಾನೆ ನಮ್ಮಪ್ಪ ಫಾರ್ಮರು, ನಮ್ಮ ಅಜ್ಜನೂ ಹುಡ್ತಾನೆ ಫಾರ್ಮರು, ನಾನು ಹುಡ್ತಾನೆ ಫಾರ್ಮರು. ಆ ಬ್ಲಡ್ ಲೈನ್ ಹಂಗೆ ಬಂದ್ಬಿಟ್ಟೈತೆ. ನಾನು ಇವಾಗ ಕೂತ್ಕೊಂಡು ವೀಡಿಯೋ ಮಾಡ್ತಾ ಇರೋದು ತೋಟದಲ್ಲೇ. ನಮ್ಮ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಫಾರ್ಮಿಂಗ್, ಅಗ್ರಿಕಲ್ಚರ್. ಆಮೇಲೆ ಫೋರ್ತ್ ಕ್ವಶನ್ ಬಂದುಬಿಟ್ಟು, ನೀವೇನು ಮಾಡ್ಕೊಂಡಿದ್ದೀರಾ? ನಾನು ಸದ್ಯಕ್ಕೆ ಏನೂ ಮಾಡ್ಕೊಂಡಿಲ್ಲ. ಆ್ಯಂಡ್ ನಾನು ಮಾಡಿರೋದು ಬಿ ಎಸ್ ಸಿದಲ್ಲಿ ಬ್ಯಾಕ್ಲಾಗ್ಸ್ ಇದೆ. ಬ್ಯಾಕ್ಲಾಗ್ಸ್ನ ಕ್ಲಿಯರ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಅವಾಗ ಬೆಂಗಳೂರಿಗೆ ಹೋಗಬೇಕು. ಆ್ಯಂಡ್ ಅದು ಬಿಟ್ಟರೆ ನನಗೆ ಇವಾಗ ಯಾವುದೋ ಜಾಬು ಅಂತ ಇಲ್ಲ. ಆ್ಯಂಡ್ ಮನೆಯಲ್ಲಿ ತೋಟ ಗೀಟ ನೋಡ್ಕೊಂಡಿದ್ದೀನಿ. ತೋಟ ಗೀಟ ಯಾಕೆ ನೋಡ್ಕೊಳಕ್ಕೆ ಬಂದಿದ್ದೀನಿ ಅಂತಂದರೆ, ಲೈಕ್ ನನಗೆ ಅಪ್ಪಾಜಿ ಇಲ್ಲ, ನಾನು ಚಿಕ್ಕವರಿರ್ಬೇಕಾದ್ರೆ ತೀರ್ಕೊಂಡಿದ್ರು. ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಅದು, ಆಲ್ಮೋಸ್ಟ್ ಆಲ್ ಎಲ್ರಿಗೂ. ಹಂಗಾಗಿ ಇಷ್ಟು ದಿನ ನಮ್ಮ ಮಾವರು ನೋಡ್ಕೊತಿದ್ರು ನನ್ನ ತೋಟನೆಲ್ಲ. ಆ್ಯಂಡ್ ಇವಾಗ ನಾನು ಫೀಲ್ಡಿಗೆ ಬಂದಿದ್ದೀನಿ. ಇದು ನಾನು ಮಾಡ್ಕೊಂಡಿರೋದು ಸದ್ಯಕ್ಕೆ. ಆ್ಯಂಡ್ ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀನಿ, ಕಾಂಟೆಂಟ್ ಕ್ರಿಯೇಟರ್ ಸರಿನಾ. ಆಮೇಲೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ಏನು? ಸ್ಕಿನ್ ಕೇರ್ ರೂಟೀನ್ ನಾನೇನು ಗುರು ಸ್ಕಿನ್ ಕೇರ್ ರೂಟೀನ್ ಮಾಡ್ತೀನಿ? ನೋಡಿದಿರಲ್ಲ ಹೆಂಗೆ ಟ್ಯಾನ್ ಆಗೋಗ್ಬಿಟ್ಟಿದ್ದೀನಿ ಅಂತಂದರೆ. ಬಟ್ ಅದೇ ಈ ಥರ ಟ್ಯಾನ್ ಆಗ್ತಾಯಿದ್ದೀನಿ ಅಂತಂದ್ಬಿಟ್ಟು ನಮ್ಮ ಅಕ್ಕ ಒಬ್ಬರು ಇದ್ದಾರೆ ಡಾಕ್ಟರು, ಅವ್ರನ್ನ ಕೇಳಿದ್ದಕ್ಕೆ ಒಂದು 2-3 ಕ್ರೀಮ್ನ ಸಜೆಸ್ಟ್ ಮಾಡಿದರು. ಅದು ಕ್ರೀಮ್ಸ್ ಬೇಕು ಅಂತಂದರೆ ಇದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಾದರೆ ತೊಗೋಬೋದು. ಒಂದು ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಒಂದು ಬರುತ್ತೆ. ಅದಾದಮೇಲೆ ಇನ್ನೊಂದೇನೋ ಇನ್ನೊಂದು ಎರಡು ಏನೋ ಕ್ರೀಮ್ಸ್ ಬರುತ್ತೆ. ಅದು ಗ್ಲೈಸೋಲಿಕ್ ಆ್ಯಸಿಡ್ ಲೈಕ್ 6% 8% ಏನೋ ಒಂದು ಬರುತ್ತೆ. ಅದು ಫೇಸ್ಗೆ 8%, 6% ಮತ್ತು ಕೈಗೆ ಬರುತ್ತೆ, ಬಾಡಿಗೆ. ಆ ಥರದ್ದು ಏನೋ ಒಂದು ಇದೆ. ಅಷ್ಟು ಬಿಟ್ಟರೆ ಮತ್ತೇನೋ ಸ್ಕಿನ್ ರೂಟೀನ್ ಮಾಡ್ತಿಲ್ಲ. ಹಚ್ಚೋದೇ ಸಂತೂರ್ ಸೋಪು ಬಿಟ್ಟರೆ ಡೈಲಿ ಬೆಳಗ್ಗೆ ಸಂಜೆ ಮುಖ ತೊಳ್ಕೊಳ್ರಿ, ಎಲ್ಲ ಸರಿಯಾಗಿರುತ್ತೆ. ಟ್ರ್ಯಾಕ್ಟರ್ ಸೌಂಡು. ಆಮೇಲೆ ಎಜುಕೇಷನ್ ಗೊತ್ತಲ್ಲ ಗುರು, ಎಜುಕೇಷನ್ ಅದೇ BSc ಮಾಡ್ತಾಯಿದ್ದೀನಿ. ಫಸ್ಟ್ ಸ್ಟ್ಯಾಂಡರ್ಡ್ ಟು 4th ತನಕ ನಾನು ಇಲ್ಲೇ ಚನ್ನಗಿರಿಲಿರೋ ನವಚೇತನ ಸ್ಕೂಲಲ್ಲಿ ಓದಿದ್ದು. ಆ್ಯಂಡ್ 5th to 6th ಮತ್ತು ತರಳುಬಾಳಲ್ಲಿ, ಚನ್ನಗಿರಿಯಲ್ಲೆಲ್ಲ ತರಳುಬಾಳಲ್ಲಿ. ಆಮೇಲೆ ಮತ್ತೆ 6th 2 ಸಲ ಓದಿದ್ದೀನಿ. 6th to 10th ವಿದ್ಯಾಸಾಗರ್ ಸ್ಕೂಲು, ದಾವಣಗೆರೆಯಲ್ಲಿ ವಿದ್ಯಾಸಾಗರ್ ಸ್ಕೂಲ್ ಇದೆಯಲ್ಲ, ಅಲ್ಲಿ ಓದಿರೋದು. ಆ್ಯಂಡ್ PUC ಬಂದುಬಿಟ್ಟು ನಾನು ದಾವಣಗೆರೆಯಲ್ಲಿರೋ ಪುಷ್ಪ ಮಹಾಲಿಂಗಪ್ಪ ಕಾಲೇಜ್ ಅಂತ ಇದೆ, ಅಲ್ಲಿ PUC ಮುಗಿಸಿದ್ದು. ಆ್ಯಂಡ್ ಅದಾದ ತಕ್ಷಣ ಹೈಯರ್ ಎಜುಕೇಷನ್ ಅಂತಂದರೆ ಡಿಗ್ರಿಗೆ ನಾನು ಬೆಂಗಳೂರಿಗೆ ಹೋಗಿದ್ದು, ದಯಾನಂದ ಸಾಗರ್ ಕಾಲೇಜಲ್ಲಿ 3 ವರ್ಷ BSc ಮಾಡಿದ್ದೀನಿ, ಮುಗಿಸಿದ್ದೀನಿ. ಫೈನಲ್ ಸೆಮ್ಮಲ್ಲಿ ಸ್ವಲ್ಪ ಬ್ಯಾಕ್ಲಾಗ್ಸ್ ಇದೆ, ಅದನ್ನು ಸ್ವಲ್ಪ ಕ್ಲಿಯರ್ ಮಾಡ್ಕೊತೀನಿ ಅಷ್ಟೇ. ಆಮೇಲೆ
ನಿಮ್ಮ ಡ್ಯಾಡಿನ ಯಾಕೆ ವ್ಲಾಗಲ್ಲಿ ತೋರಿಸಲ್ಲ? ನಮ್ಮ ಡ್ಯಾಡಿನ ಯಾಕೆ ವ್ಲಾಗಲ್ಲಿ ತೋರಿಸಲ್ಲ ಅಂದರೆ ನಮಗೆ ಅಪ್ಪಾಜಿ ಇಲ್ಲ, ಹೇಳಿದಲ್ಲ ಲಾಸ್ಟಲ್ಲಿ, ಚಿಕ್ಕವ್ರು ಇರ್ಬೇಕಾದ್ರೆ ತೀರ್ಕೊಂಡ್ರು ಏನೋ ಹೆಲ್ತ್ ಇಶ್ಯೂಯಿಂದ, ಹಾಗಾಗಿ ತೋರ್ಸೋಕ್ಕಾಗ್ತಿಲ್ಲ. ಆ್ಯಂಡ್ ನಮ್ಮಮ್ಮ ಅವರೆಲ್ಲ ಬ್ಲಾಗಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತಾರೆ. ಆಮೇಲೆ ಆರ್ ಯು ಕಮಿಟೆಡ್ ಅಂತೆ. ದೇವ್ರೆ, ಇದು ಎಷ್ಟು ಕ್ವಶನ್ ಕೇಳಿದ್ದಾರೆ ಅಂತಂದರೆ ಅದ ಒಂದು 8-9 ಕ್ವಶನಲ್ಲಿ 8-9 ಕ್ವಶನ್ಸ್ ಬರೀ ಅವೇ ಇದ್ದಾವೆ ಅನಿಸುತ್ತೆ. ಆರ್ ಯು ಕಮಿಟೆಡ್, ಯಾರನ್ನಾರು ಇಷ್ಟಪಟ್ಟಿದ್ದಾರಾ? ಇಲ್ಲ ಬ್ರೋ, ಇಷ್ಟಪಟ್ಟಿದ್ದೆ ಡಿಗ್ರಿ ಟೈಮಲ್ಲಿ, ಬಟ್ ಅವ್ರಿಗೆ ಇಷ್ಟ ಇಲ್ಲ. ಆ್ಯಂಡ್ ನನಗಿಷ್ಟ ಇತ್ತು, ಅವ್ರಿಗೆ ಇಷ್ಟ ಇಲ್ಲ. ಒನ್ ಸೈಡ್ ಲವ್ ಅಷ್ಟೇ. ಅದು ಬಿಟ್ಟರೆ ಅದೇ ಲಾಸ್ಟ್ ಆ್ಯಂಡ್ ಫಸ್ಟು ಲವ್. ಮತ್ತು ಬೇರೆ ಯಾರ ಮೇಲೆ ಇಂಟ್ರೆಸ್ಟ್ ಬರಲಿಲ್ಲ, ನಾನು ಯಾರನ್ನೂ ಇಷ್ಟಪಡೋಕೆ ಹೋಗಲಿಲ್ಲ. ನಮ್ಮಮ್ಮ ತೋರಿಸಿದ ಹುಡುಗಿನ ಕಣ್ಣು ಮುಚ್ಕೊಂಡು ಮದುವೆ ಆಗೋದು ಅಷ್ಟೇ ಕೆಲಸ, ಅಷ್ಟೇ. ಐ ಆಮ್ ಸಿಂಗಲ್ ಗುರು, ಐ ಆಮ್ ಸಿಂಗಲ್. ಆಮೇಲೆ 8 ಕ್ವಶನ್ ಆಯ್ತು ಇವಾಗ ಸದ್ಯಕ್ಕೆ. ಇನ್ನು 9th ಕ್ವಶನು, ನಿಮಗೆ ಬೈಕ್ ಆ್ಯಂಡ್ ಕಾರ್ಸ್ ಅಂದರೆ ಯಾಕೆ ಜಾಸ್ತಿ ಹುಚ್ಚು ಇಷ್ಟ? ಬೈಕ್ಸ್ ಆ್ಯಂಡ್ ಕಾರ್ಸ್ ಯಾಕೆ ತುಂಬ ಇಷ್ಟ ಅಂತಂದರೆ, ಲೈಕ್ ನಾನು ಟ್ಯಾಕ್ಟರ್ ಓಡಿಸೋದನ್ನೇ ನಾನು 6ನೇ ಕ್ಲಾಸಿಗೆ ಕಲ್ತಿದ್ದೆ. 5th ಸ್ಟ್ಯಾಂಡರ್ಡ್ ರಜಕ್ಕೆ ಬಂದಿದ್ದು. 5th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು 6th ಸ್ಟ್ಯಾಂಡರ್ಡಿಗೆ ಏನು ಜಾಯ್ನ್ ಆಗಬೇಕಾದ್ರೆ ಒಂದು 2 months ಏನೋ ಗ್ಯಾಪ್ ಇರುತ್ತಲ್ಲ, ಆ ಟೈಮಲ್ಲಿ ನಾನು ಟ್ಯಾಕ್ಟ್ರನ್ನ ಕಲ್ತ್ಬಿಟ್ಟು ನಮ್ಮ ತೋಟದಿಂದ ನಮ್ಮ ಮನೆಗೆ ನಾನು ಒಬ್ಬನೇ ತೊಗೊಂಡೋಗ್ಬಿಟ್ಟಿದ್ದೆ. ಅವತ್ತು ನಮ್ಮ ಮಾವನ ಹತ್ರ ಓಡಿಸ್ಕೊಂಡಿದ್ದೆ. ಒಂದು ಚೇರ್ ಮುರ್ಕೊಂಡೋಗಿತ್ತು, ಹಂಗೆ ಹೊಡೆದಿತ್ತು ನಮ್ಮ ಮಾವ. ಬೆಲ್ಟ್ ಗಿಲ್ಟ್ ಎಲ್ಲದ್ರಾಗ ಹೊಡೆದಿತ್ತು. ಅಂದರೆ ಚಿಕ್ಕ ಹುಡುಗ, ಯಾರಿಗಾರು ಏನಾದರೂ ಆಗಿದ್ರೆ ಏನು ಮಾಡ್ತಾಯಿದ್ದೆ, ಹಂಗೆ ಅಂತಂದ್ಬಿಟ್ಟು ಗೊತ್ತಲ್ಲ. ಆವಾಗಿಂದನೇ ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾಯಿತ್ತು. ಆ್ಯಂಡ್ ಬೈಕ್ಸ್ ಕಾರ್ಸು ತುಂಬ ಯಾಕೆ ಇಷ್ಟ ಅಂತಂದರೆ, ಇವಾಗ ಒಂದು ಪಕ್ಷ ಮನುಷ್ಯರು ಬೇಜಾರು ಮಾಡಿಬಿಡ್ತಾರೆ. ಲೈಕ್ ಮೋಸ ಮಾಡೋದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಒಂಥರ ನಮ್ಮ ಮನುಷ್ಯರ ಜಾತಿನೇ ಸರಿಯಿಲ್ಲ. ಹಂಗಾಗಿಬಿಟ್ಟು ಇವಾಗ ಏನು ಮಷಿನ್ಸ್ ಇದೆಯಲ್ಲ, ನೀನು ಏನೇ ಮಾಡಿದ್ರು, ನೀನು ಬೇಜಾರಾದರೂ ಒಂದು ರೌಂಡ್ ಗಾಡೀಲಿ ಹೋಗ್ಬಾ, ಇಲ್ಲ ನಿನಗೆ ಖುಷಿ ಆದರೂ ಒಂದು ರೌಂಡ್ ಗಾಡೀಲಿ ಹೋಗ್ಬಾ, ಆ ಫೀಲೇ ಬೇರೆ. ಆ್ಯಂಡ್ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ, ಆ ಗಾಡಿಗಳು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊತವೆ. ಹಾಗಾಗಿ ಬೈಕ್ಸ್ ಕಾರ್ಸ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಒಳ್ಳೊಳ್ಳೆ ಸೂಪರ್ ಬೈಕ್ಸ್, ಒಳ್ಳೊಳ್ಳೆ ಸೂಪರ್ ಕಾರ್ಸ್ ಇಡಬೇಕು ಅಂತ ತುಂಬಾ ಆಸೆ ಇದೆ. ಇಡ್ತೀನಿ. ನಿಮ್ಮ ಸಪೋರ್ಟ್ ಇದೇ ಥರ ಇದ್ದರೆ ಎಲ್ಲದನ್ನೂ ಮಾಡ್ತೀನಿ, ನೋಡ್ತಾಯಿರಿ. ಆ್ಯಂಡ್ ಲಾಸ್ಟ್ ಕ್ವಶನ್, 10th ಕ್ವಶನ್ ಬಂದುಬಿಟ್ಟು, ಯೂಟ್ಯೂಬ್ ಯಾಕೆ ಚೂಸ್ ಮಾಡಿದ್ರಿ? ಸಿಂಪಲ್ ಬ್ರೋ, ಇವಾಗ ಡಿಗ್ರಿ ಪಾಸ್ಔಟ್ ಆಗಿಲ್ಲ, ಇಲ್ಲಾಂದಿದ್ರೆ ಜಾಬು ಗಿಬು ಅಂದ್ಕೊಂಡು ಏನೇನೋ ಹೋಗ್ಬಿಡ್ತಿದ್ದು ನಾನು. ಆ್ಯಂಡ್ ಅದು ಬಿಡಿ, ನೆಕ್ಸ್ಟ್ ಡೇ ನನಗೆ ಜಾಬ್ ಮಾಡೋಕ್ಕೂ ಇಷ್ಟ ಇಲ್ಲ. ಆ್ಯಂಡ್ ನನಗೆ ಲೈಕ್ ಈಗ ಆಡ್ದವ್ರ ಮುಂದೆ ಬೆಳೆದು ನಿಂತ್ಕೋಬೇಕು ಅನ್ನೋದೊಂದು ತುಂಬ ಆಟ ಸ್ಟಾರ್ಟ್ ಆಗಿಬಿಡ್ತು. ನಿನ್ನ ಕೈಯಲ್ಲಿ ಆಗಲ್ಲ ಅಂತ ಯಾರ್ಯಾರು ಹೇಳಿದ್ರು ನೋಡ್ರಿ. ಇವಾಗ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ ಇರೋದೇ ಯೂಟ್ಯೂಬು. ಈಗ ನಮ್ಮ ಟ್ಯಾಲೆಂಟ್ನ ತೋರಿಸ್ಕೊಳೋಕ್ಕೆ ಫ್ರೀಯಾಗಿ ಸಿಗ್ತಾ ಇರೋದೇ ಯೂಟ್ಯೂಬು. ನೀನು ಬೇರೆ ಕಡೆ ಎಲ್ಲಾದರೂ ಹೋದ್ರೆ ಚಾರ್ಜ್ ಮಾಡ್ತಾರೆ. ನೀನು ಏನಾರು ಆ್ಯಕ್ಟಿಂಗ್ ಮಾಡಬೇಕು ಅಂತಂದರೆ ಇಷ್ಟು ಕೊಡ್ರಿ ಅಂತ ಕೇಳ್ತಾರೆ. ಅವೆಲ್ಲ ಸುಮಾರು ಕಾಂಪ್ಲಿಕೇಟೆಡು. ಹಂಗಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ ಏನಾದರೂ ಒಂದು ಸ್ವಲ್ಪ ಕಾಣಿಸ್ಕೋಬೋದು ಜನಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಸೀರಿಯಸ್ಲಿ ಅದು ವರ್ಕೌಟ್ ಆಗ್ತೈತೆ. ಆಲ್ಮೋಸ್ಟ್ ಆಲ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 7 ತಿಂಗಳಾಯಿತು. ಐ ಥಿಂಕ್ 7ನೇ ತಿಂಗಳು ರನ್ನಿಂಗ್ ಇವಾಗ. ಆ್ಯಂಡ್ ಇವಾಗಲೂ ನಮ್ಮೂರಲ್ಲಿ ಬಂದುಬಿಟ್ಟು ನೀವು ವಾಸು ಯಾರು ಅಂತ ಕೇಳಿದರೆ, ಮಿಸ್ಟರ್ ವಾಸು ವಾಸು ಅಂತ ಯಾರು ಕೇಳಿದರೆ ಎಲ್ಲರೂ ಹೇಳೋದೆ ಯೂಟ್ಯೂಬರು ನಮ್ಮೂರಲ್ಲೇ ಇದ್ದಾನೆ ಅಂತಂದ್ಬಿಟ್ಟು. ಒಂದು ಚಿಕ್ಕ ಮಟ್ಟಿಗೆ ನಮ್ಮೂರಲ್ಲಿ ಸ್ವಲ್ಪ ಸೌಂಡ್ ಮಾಡಿದ್ದೀನಿ ಅಂತ ಖುಷಿ. ಆ್ಯಂಡ್ ಯಾವುದೇ ಯಾವುದು ಎಜುಕೇಷನಲ್ಲಿ ಇಂಜಿನಿಯರಿಂಗ್ ಮಾಡಿದ್ರು ಅಷ್ಟು ಸೌಂಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಡಾಕ್ಟ್ರು ಮಾಡಿದ್ರು ಅಷ್ಟು ಸೌಂಡ್ ಮಾಡೋಕ್ಕಾಗ್ತಾಯಿರಲಿಲ್ಲ. ನನಗೇನು ಗುರು, ದುಡ್ಡು ಮಾಡೋದು ಹೆಂಗಾರ ಮಾಡ್ಬೋದು ಗುರು. ಭಿಕ್ಷುಕನೂ ದುಡ್ಡು ಮಾಡ್ತಾನೆ, ಪಕ್ಕದಲ್ಲಿ ಟೀ ಅಂಗಡಿ ಹಾಕ್ಕೊಂಡು ಸುಮ್ಮನೆ ಜೀವನ ಮಾಡಿದ್ರೆ ದುಡ್ಡು ಮಾಡ್ತಾನೆ. ದುಡ್ಡನ್ನ ನೀನು ಯಾವ ಥರ ಮಾಡ್ತೀಯ, ಆ್ಯಂಡ್ ಜನಗಳ ಜೊತೆ ನೀನು ಎಷ್ಟು ಚೆನ್ನಾಗಿರ್ತೀಯ, ಜನಗಳಿಗೆ ನೀನು ಯಾವ ಥರ ಕಾಣಿಸ್ಕೊತೀಯ. ಇವಾಗ ಹೆಂಗೆ ಅಂತಂದರೆ, ಒಂದು ಕುರಿ ಹಳ್ಳಕ್ಕೆ ಬಿದ್ದ ತಕ್ಷಣ ಎಲ್ಲರೂ ಹಳ್ಳಕ್ಕೆ ಬೀಳೋದೇ ಅಲ್ಲ. ಎಲ್ಲ ಎಜುಕೇಷನ್ ಹಂಗೆ ಅಂದ್ಕೊಂಡು ಹೋಗ್ತಾರೆ. ನಮಗೆ ಎಜುಕೇಷನಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಜಾಬಲ್ಲೂ ಇಂಟ್ರೆಸ್ಟ್ ಇಲ್ಲ. ನನಗೇನಾದರೂ ಸಾಧನೆ ಮಾಡಬೇಕು ಜೀವನದಲ್ಲಿ. ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಇರೋರೊಬ್ಳು ನಮ್ಮಮ್ಮ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೊಂದು ಬೇಸ್ ಪಾಯಿಂಟ್ ಅಂತ ನನಗೆ ನೆನಪಾಗಿದ್ದೆ ಯೂಟ್ಯೂಬ್ ಮಾಡು. ಆ್ಯಂಡ್ ದೇವ್ರ ಹತ್ರ ಎಲ್ಲ ಕೇಳಾಯಿತು, ದೇವರು ಅಪ್ಪಣೆ ಕೊಟ್ಟಾಯಿತು ಅಂದರೆ ಒಂದು ಮಾತು ಕೇಳಿದರು ನಮ್ಮ ಮನೇಲಿ, ಓಕೆ ಮಾಡು ಮಗನೇ, ನೀನು ಅಂದ್ಕೊಂಡಿದ್ದಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳಿದೆ. ಆ್ಯಂಡ್ ನನಗೂ ಅದು ಗೊತ್ತು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು. ಆಗಿದ್ದಾಗಲಿ ನೆವರ್ ಗಿವ್ ಅಪ್ ಅಂತಂದ್ಬಿಟ್ಟು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಟ್ರ್ಯಾಕ್ಟರ್ ಸೌಂಡು ಅಡ್ಜಸ್ಟ್ ಮಾಡ್ಕೊಳ್ರಿ. ಆ್ಯಂಡ್ ನಾನೇನು ಹೇಳ್ತೀನಿ ಅಂತಂದರೆ, ಯೂತ್ಸ್ಗೆ ನೀವು ಅಂದ್ಕೊಂಡಿದ್ದು ಆಗಬೇಕು ಅಂತಂದರೆ ನೀವು ಏನು ಅಂದ್ಕೊಂಡಿರ್ತಿಲ್ಲ ಅದಕ್ಕೆ ಫಸ್ಟ್ ಸ್ಟೆಪ್ ಇಡಲೇಬೇಕು. ನೀವು ಫಸ್ಟ್ ಸ್ಟೆಪ್ ಇಡಲಿಲ್ಲ ಅಂತಂದರೆ ಏನು ನೀವು ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನೀವು ಅಂದ್ಕೊಂಡಿದ್ದು ಏನೂ ಆಗೋಲ್ಲ. ಸುಮ್ಮನೆ ಅಂದ್ಕೊಳ್ತಾನೇ ಇರಬೇಕಾಗುತ್ತೆ, ಏನು ಮಾಡೋಕ್ಕೆ ಆಗೋಲ್ಲ.
ಅದಕ್ಕೋಸ್ಕರ ನಾನು ಏನು ಹೇಳೋದು, ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಾ, ಇಲ್ಲಿ ಇನ್ಸ್ಟಾಗ್ರಾಮಿಗೆ ಏನಾದ್ರು ಕಂಟೆಂಟ್ ಮಾಡಬೇಕಾ, ಬೇರೆ ಏನಾದ್ರು ಕಂಟೆಂಟ್ ಬೇಕು ಬ್ರೋ, ಸೀರಿಯಸ್ ಹೇಳ್ತೀನಿ, ಸೋಷಿಯಲ್ ಮೀಡ್ಯಾದಾಗ ಒಳ್ಳೆ ದುಡ್ಡು ಮಾಡ್ಬೋದು. ನನಗೆ ಗೊತ್ತು ಅದು ದುಡ್ಡು ಮಾಡೋದು ಯಾವ ಥರ ಅಂತಂದ್ಬಿಟ್ಟು. ಬಟ್ ಸದ್ಯಕ್ಕಾಗಲ್ಲ. ನನಗೆ ಒಂದು ಸರ್ಟೆನ್ ಟೈಮ್ ಬೇಕು, ಇನ್ನೂ 2 3 ವರ್ಷ ದುಡ್ಡು ಟೈಮ್ ಬೇಕು. ಆಮೇಲೆ ನೀನು ಹೆಸರು ಮಾಡಿದೆ ಅನ್ಕೋ, ನಿನಗೆ ತಾನೇ ದುಡ್ಡು ನೀನು ಬೇಡ ಅಂತಂದ್ರೂ ಬರ್ತಾ ಇರುತ್ತೆ. ಆ್ಯಂಡ್ ಹೇಳ್ಕೊಳೋ ಅಷ್ಟೆಲ್ಲ ಏನು ಬರೋಲ್ಲ, ಅಷ್ಟೋ ನನಗೆ ಕೋಟಿ ಗಟ್ಟಲೆ ಎಲ್ಲ ಮಾಡ್ಬೋದು. ಸ್ವಲ್ಪ ರೀಚ್ ಬೇಕು, ವ್ಯೂಸ್ ಬೇಕು, ನಿಮ್ಗಳು ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ನಾನು ದುಡ್ಡುಗೋಸ್ಕರ ಯೂಟ್ಯೂಬ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮ್ ಮಾಡ್ತಾಯಿದ್ದೀನಿ ಅಂತಲ್ಲ. ದುಡ್ಡು ಮ್ಯಾಟ್ರೇ ಆಗೋಲ್ಲ ಗುರು. ಈ ತೋಟ ಇದ್ರ ನಡುವೆ ಯೂಟ್ಯೂಬಿಂದ ದುಡ್ಡು ಬರೋದು ನನಗೇನು ಮ್ಯಾಟ್ರೇ ಆಗೋಲ್ಲ. ನನಗೇನು ಒಂದು ಹೆಸರು ಮಾಡಬೇಕು, ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಅಷ್ಟೇ ಸಿಂಪಲ್ಲು. ಹೆಸರು ಮಾಡಬೇಕು, ನನ್ನೊಂದು ಬ್ರ್ಯಾಂಡು, ನನ್ನೊಂದು ಹೆಸರು ಊರಲ್ಲೆಲ್ಲ ಕೇಳಿಸ್ತಾ ಇರ್ಬೇಕು. ಅವಾಗ ಎಲ್ರ ಮನೇಲಿ ನನ್ನ ವಿಚಾರ ಎಲ್ರ ಮನೇಲಿ ಮಾತಾಡಬೇಕು. ಅದೊಂದು ಖುಷಿಯ ಅದೊಂದು ವಿಚಾರ ಅಷ್ಟೇ. ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅದು ಬಿಟ್ಟರೆ ಅಷ್ಟೇ ಗುರು. ಇನ್ನು ಉಳ್ಕಿದ ಕ್ವಶನ್ಸ್ಗಳೆಲ್ಲ ಲೈಕ್ ನನ್ನ ಫ್ರೆಂಡ್ಸ್ಗಳು ಎಲ್ಲ ಹಾಕಿದ್ದಾರೆ. ನನ್ನ ಬಗ್ಗೆ ಹೇಳು ಮಗ, ನನ್ನ ಕಾಲೇಜ್ ಬಗ್ಗೆ, ನಾನು ಒನ್ ವರ್ಡ್ಸ್ ಟು ಫಾರ್ ಮೀ, ಹಂಗೆ ಏನೇನೋ ಸಿಂಪಲ್ ಕ್ವಶನ್ಸ್ಗಳೆಲ್ಲ ಕೇಳಿದ್ರು. ಅದರೆಲ್ಲ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆಲ್ಲ ನನಗೆ ಗೊತ್ತು ನಾನೇನು ಅಂತಂದರೆ, ಅವರೆಲ್ಲ ನನಗೆ ಗೊತ್ತು, ನಾನು ಅವರಿಗೆಲ್ಲ ಗೊತ್ತು. ಆ್ಯಂಡ್ ಅದೆಲ್ಲ ರಿಪ್ಲೈ ಮಾಡೋಕ್ಕೆ ಸಿಂಪಲ್ ಅನಿಸ್ಬಿಡುತ್ತೆ, ಕ್ರಿಂಜ್ ಅನಿಸ್ಬಿಡುತ್ತೆ. ಹಂಗಾಗಿ ಅದನ್ನು ರಿಪ್ಲೈ ಮಾಡೋಕ್ಕೋಗಲ್ಲ. ಇಷ್ಟೇ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಯಾರ್ಯಾರು ಕ್ವಶನ್ ಕೇಳಿದ್ರು ಅಂತ ರಿವೀಲ್ ಮಾಡಲ್ಲ, ಬಟ್ ಅವರು ಕ್ವಶನ್ಸ್ ಕೇಳಿದ್ದಾರೆ. ಇಟ್ಸ್ ಓಕೆ. ಇದೇ ಥರ ಒಂದು 2 months or 3 monthsಗೆ ಒಂದ್ಸಲಿ ಕ್ವಶನ್ Q&A ಸೆಷನ್ ಮಾಡೋಣ. ನಿಮಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನನಗೂ ಆನ್ಸರ್ ಮಾಡೋಕ್ಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆದಷ್ಟು ಬೇಗ ಸಿಗ್ತೀನಿ. ಬಾಯ್.